ಮೂರು ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಬದಲಾವಣೆಗೆ ಏನು ಕಾಲ ಕೂಡಿ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಾನಿದ್ದೀನಿ ಏನು ಐತಿಹಾಸಿಕ ತುಂಗಭದ್ರಾ ಜಲಾಶಯದ ಏನು ಕ್ರಸ್ಟ್ ಗೇಟ್ಗಳಿದ್ದಾವೆ, ಕ್ರಸ್ಟ್ ಗೇಟ್ಗಳ ಮುಂಭಾಗದಲ್ಲಿದ್ದೀನಿ. ಗಮನಿಸ್ಬೋದು, ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ ಏನಿದ್ದಾವೆ, ಆ 33 ಕ್ರಸ್ಟ್ ಗೇಟ್ಗಳ ಪೈಕಿ 19ನೇ ಕ್ರಸ್ಟ್ ಗೇಟು ಕಳೆದ ವರ್ಷ ಕಿತ್ತೋಗಿತ್ತು. ಈಗಾಗಲೇ ಸುಮಾರು 1 ವರ್ಷಗಳ ಕಾಲ ಆಗ್ತಾ ಬಂತು. ಇದೇ ಬೇಸಿಗೆಯಲ್ಲಿ ಕ್ರಸ್ಟ್ ಗೇಟನ್ನು ನಾವು ಬದಲಾವಣೆ ಮಾಡ್ತೀವಿ ಅಂಥೇಳಿ ಕಳೆದ ಬಾರಿ ಬಂದಂತಹ CM ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಸಾಧನಾ ಸಮಾವೇಶದಲ್ಲಿ DCM DK ಶಿವಕುಮಾರ್ ಅವರು ಕೂಡ ನಾವು 3 ರಾಜ್ಯಗಳ ಜೊತೆ ಚರ್ಚೆಯನ್ನು ಮಾಡಬೇಕು, ಚರ್ಚೆಯನ್ನು ಮಾಡಿ ಗೇಟ್ಗಳ ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಮಾತು ಕೂಡ ಹೇಳೋಗಿದ್ರು. ಆದರೆ ಇದುವರೆಗೂ ಕೂಡ ಗೇಟ್ ಅಲ್ಲಿ ರೆಡಿ ಆಗ್ತದೆ, ಇಲ್ಲಿ ರೆಡಿ ಆಗ್ತದೆ ಅಂತಕ್ಕಂತಹ ಮಾಹಿತಿಯನ್ನು ಹರಿಬಿಡಲಾಗ್ತದೆ ಹೊರತಾಗಿ ಅಧಿಕೃತವಾಗಿ ರಾಜ್ಯ ಸರ್ಕಾರ ಆಗಲಿ ಅಥವಾ TB ಬೋರ್ಡ್ ಆಗಲಿ ಯಾವುದೇ ಕಾರಣಕ್ಕೂ ಕ್ರಸ್ಟ್ ಗೇಟ್ ತಯಾರಾಗ್ತಿದೆನಾ, ಈ ಬಾರಿ ಬದಲಾವಣೆ ಮಾಡ್ತೀವ ಅಂತಕ್ಕಂತಹ ಅಧಿಕೃತ ಮಾಹಿತಿಯನ್ನು ಕೊಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ರೈತರಿಗೆ ಒಂದು ಆತಂಕವನ್ನು ಮನೆ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತೇಳಿ ಹೇಳೋದಾದರೆ ಈಗಾಗಲೇ ಮುಂಗಾರು ಪೂರ್ವ ಮಳೆ ಸಂಪೂರ್ಣ ಪ್ರಾರಂಭವಾಗಿದ್ದು ಒಳಹರಿವು ಕೂಡ ಜಾಸ್ತಿ ಆಗಿದೆ. ಗಮನಿಸ್ಬೋದು, ಹೆಚ್ಚು ಕಡಿಮೆ 25ರಿಂದ 30 TMC ನೀರು ತುಂಗಭದ್ರಾ ಜಲಾಶಯದಲ್ಲಿ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂಥದ್ದು. ಈ ಬಾರಿ ಗೇಟನ್ನು ಬದಲಾವಣೆ ಮಾಡದೇ ಇದ್ದರೆ ಕನಿಷ್ಠ ನಾವು 30-35 TMC ನೀರನ್ನು ಸಂಗ್ರಹ ಹೆಚ್ಚಿಗೆ ಇಟ್ಕೊಳ್ಳಿಕ್ಕಾಗದೆ ಕಡಿಮೆಯನ್ನು ಕೇವಲ 80 TMCಗೆ ಮಾತ್ರ ಆ ಒಂದು ಸಂಗ್ರಹವನ್ನು ಮಾಡ್ಕೊಳ್ತಕ್ಕಂಥದ್ದು ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈ ಭಾಗದ ರೈತರು ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿ ಅಂಥೇಳಿ ಏನು ಹೇಳ್ತೇವೆ, ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಅದರ ಜೊತೆಗೆ ಏನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ 3 ಜಿಲ್ಲೆಗಳು ಸೇರಿದಂತೆ ಟೋಟಲ್ 8 ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂತಹ ಈ ಒಂದು ಜಲಾಶಯಕ್ಕೆ ಈ ಒಂದು ಕ್ರಸ್ಟ್ ಗೇಟ್ ಯಾವಾಗ ಕೂಡಿ ಬರ್ತದೆ ಬದಲಾವಣೆ ಭಾಗ್ಯ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಕಳೆದ ಬಾರಿ ಏನು CM ಅವರು ಮಾತನ್ನು ಕೊಟ್ಟಿದ್ರು, ಈ ಬಾರಿ ಬದಲಾವಣೆ ಮಾಡ್ತೀವಿ ಅಂತೇಳಿ. ಆದರೆ ಯಾವುದೇ ಕಾರಣಕ್ಕೂ ಇದುವರೆಗೂ ಕೂಡ ಬದಲಾವಣೆಯ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ ಈ ಭಾಗದ ಜನ ಸದ್ಯ ಆತಂಕದಲ್ಲಿದ್ದು ಈ ಬಾರಿ ಕೂಡ ಕ್ರಸ್ಟ್ ಗೇಟ್ ಬದಲಾವಣೆ ಅಸಾಧ್ಯ ಅಂತಕ್ಕಂತಹ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಬದಲಾವಣೆಗೆ ಏನು ಕಾಲ ಕೂಡಿ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಾನಿದ್ದೀನಿ ಏನು ಐತಿಹಾಸಿಕ ತುಂಗಭದ್ರಾ ಜಲಾಶಯದ ಏನು ಕ್ರಸ್ಟ್ ಗೇಟ್ಗಳಿದ್ದಾವೆ, ಕ್ರಸ್ಟ್ ಗೇಟ್ಗಳ ಮುಂಭಾಗದಲ್ಲಿದ್ದೀನಿ. ಗಮನಿಸ್ಬೋದು, ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ ಏನಿದ್ದಾವೆ, ಆ 33 ಕ್ರಸ್ಟ್ ಗೇಟ್ಗಳ ಪೈಕಿ 19ನೇ ಕ್ರಸ್ಟ್ ಗೇಟು ಕಳೆದ ವರ್ಷ ಕಿತ್ತೋಗಿತ್ತು. ಈಗಾಗಲೇ ಸುಮಾರು 1 ವರ್ಷಗಳ ಕಾಲ ಆಗ್ತಾ ಬಂತು. ಇದೇ ಬೇಸಿಗೆಯಲ್ಲಿ ಕ್ರಸ್ಟ್ ಗೇಟನ್ನು ನಾವು ಬದಲಾವಣೆ ಮಾಡ್ತೀವಿ ಅಂಥೇಳಿ ಕಳೆದ ಬಾರಿ ಬಂದಂತಹ CM ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಸಾಧನಾ ಸಮಾವೇಶದಲ್ಲಿ DCM DK ಶಿವಕುಮಾರ್ ಅವರು ಕೂಡ ನಾವು 3 ರಾಜ್ಯಗಳ ಜೊತೆ ಚರ್ಚೆಯನ್ನು ಮಾಡಬೇಕು, ಚರ್ಚೆಯನ್ನು ಮಾಡಿ ಗೇಟ್ಗಳ ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಮಾತು ಕೂಡ ಹೇಳೋಗಿದ್ರು. ಆದರೆ ಇದುವರೆಗೂ ಕೂಡ ಗೇಟ್ ಅಲ್ಲಿ ರೆಡಿ ಆಗ್ತದೆ, ಇಲ್ಲಿ ರೆಡಿ ಆಗ್ತದೆ ಅಂತಕ್ಕಂತಹ ಮಾಹಿತಿಯನ್ನು ಹರಿಬಿಡಲಾಗ್ತದೆ ಹೊರತಾಗಿ ಅಧಿಕೃತವಾಗಿ ರಾಜ್ಯ ಸರ್ಕಾರ ಆಗಲಿ ಅಥವಾ TB ಬೋರ್ಡ್ ಆಗಲಿ ಯಾವುದೇ ಕಾರಣಕ್ಕೂ ಕ್ರಸ್ಟ್ ಗೇಟ್ ತಯಾರಾಗ್ತಿದೆನಾ, ಈ ಬಾರಿ ಬದಲಾವಣೆ ಮಾಡ್ತೀವ ಅಂತಕ್ಕಂತಹ ಅಧಿಕೃತ ಮಾಹಿತಿಯನ್ನು ಕೊಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ರೈತರಿಗೆ ಒಂದು ಆತಂಕವನ್ನು ಮನೆ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತೇಳಿ ಹೇಳೋದಾದರೆ ಈಗಾಗಲೇ ಮುಂಗಾರು ಪೂರ್ವ ಮಳೆ ಸಂಪೂರ್ಣ ಪ್ರಾರಂಭವಾಗಿದ್ದು ಒಳಹರಿವು ಕೂಡ ಜಾಸ್ತಿ ಆಗಿದೆ. ಗಮನಿಸ್ಬೋದು, ಹೆಚ್ಚು ಕಡಿಮೆ 25ರಿಂದ 30 TMC ನೀರು ತುಂಗಭದ್ರಾ ಜಲಾಶಯದಲ್ಲಿ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂಥದ್ದು. ಈ ಬಾರಿ ಗೇಟನ್ನು ಬದಲಾವಣೆ ಮಾಡದೇ ಇದ್ದರೆ ಕನಿಷ್ಠ ನಾವು 30-35 TMC ನೀರನ್ನು ಸಂಗ್ರಹ ಹೆಚ್ಚಿಗೆ ಇಟ್ಕೊಳ್ಳಿಕ್ಕಾಗದೆ ಕಡಿಮೆಯನ್ನು ಕೇವಲ 80 TMCಗೆ ಮಾತ್ರ ಆ ಒಂದು ಸಂಗ್ರಹವನ್ನು ಮಾಡ್ಕೊಳ್ತಕ್ಕಂಥದ್ದು ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈ ಭಾಗದ ರೈತರು ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿ ಅಂಥೇಳಿ ಏನು ಹೇಳ್ತೇವೆ, ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಅದರ ಜೊತೆಗೆ ಏನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ 3 ಜಿಲ್ಲೆಗಳು ಸೇರಿದಂತೆ ಟೋಟಲ್ 8 ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂತಹ ಈ ಒಂದು ಜಲಾಶಯಕ್ಕೆ ಈ ಒಂದು ಕ್ರಸ್ಟ್ ಗೇಟ್ ಯಾವಾಗ ಕೂಡಿ ಬರ್ತದೆ ಬದಲಾವಣೆ ಭಾಗ್ಯ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಕಳೆದ ಬಾರಿ ಏನು CM ಅವರು ಮಾತನ್ನು ಕೊಟ್ಟಿದ್ರು, ಈ ಬಾರಿ ಬದಲಾವಣೆ ಮಾಡ್ತೀವಿ ಅಂತೇಳಿ. ಆದರೆ ಯಾವುದೇ ಕಾರಣಕ್ಕೂ ಇದುವರೆಗೂ ಕೂಡ ಬದಲಾವಣೆಯ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ ಈ ಭಾಗದ ಜನ ಸದ್ಯ ಆತಂಕ
ಆತಂಕದಲ್ಲಿದ್ದು ಈ ಬಾರಿ ಕೂಡ ಕ್ರಸ್ಟ್ ಗೇಟ್ ಬದಲಾವಣೆ ಅಸಾಧ್ಯ ಅಂತಕ್ಕಂತಹ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಬದಲಾವಣೆಗೆ ಏನು ಕಾಲ ಕೂಡಿ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಾನಿದ್ದೀನಿ ಏನು ಐತಿಹಾಸಿಕ ತುಂಗಭದ್ರಾ ಜಲಾಶಯದ ಏನು ಕ್ರಸ್ಟ್ ಗೇಟ್ಗಳಿದ್ದಾವೆ, ಕ್ರಸ್ಟ್ ಗೇಟ್ಗಳ ಮುಂಭಾಗದಲ್ಲಿದ್ದೀನಿ. ಗಮನಿಸ್ಬೋದು, ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ ಏನಿದ್ದಾವೆ, ಆ 33 ಕ್ರಸ್ಟ್ ಗೇಟ್ಗಳ ಪೈಕಿ 19ನೇ ಕ್ರಸ್ಟ್ ಗೇಟು ಕಳೆದ ವರ್ಷ ಕಿತ್ತೋಗಿತ್ತು. ಈಗಾಗಲೇ ಸುಮಾರು 1 ವರ್ಷಗಳ ಕಾಲ ಆಗ್ತಾ ಬಂತು. ಇದೇ ಬೇಸಿಗೆಯಲ್ಲಿ ಕ್ರಸ್ಟ್ ಗೇಟನ್ನು ನಾವು ಬದಲಾವಣೆ ಮಾಡ್ತೀವಿ ಅಂಥೇಳಿ ಕಳೆದ ಬಾರಿ ಬಂದಂತಹ CM ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಸಾಧನಾ ಸಮಾವೇಶದಲ್ಲಿ DCM DK ಶಿವಕುಮಾರ್ ಅವರು ಕೂಡ ನಾವು 3 ರಾಜ್ಯಗಳ ಜೊತೆ ಚರ್ಚೆಯನ್ನು ಮಾಡಬೇಕು, ಚರ್ಚೆಯನ್ನು ಮಾಡಿ ಗೇಟ್ಗಳ ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಮಾತು ಕೂಡ ಹೇಳೋಗಿದ್ರು. ಆದರೆ ಇದುವರೆಗೂ ಕೂಡ ಗೇಟ್ ಅಲ್ಲಿ ರೆಡಿ ಆಗ್ತದೆ, ಇಲ್ಲಿ ರೆಡಿ ಆಗ್ತದೆ ಅಂತಕ್ಕಂತಹ ಮಾಹಿತಿಯನ್ನು ಹರಿಬಿಡಲಾಗ್ತದೆ ಹೊರತಾಗಿ ಅಧಿಕೃತವಾಗಿ ರಾಜ್ಯ ಸರ್ಕಾರ ಆಗಲಿ ಅಥವಾ TB ಬೋರ್ಡ್ ಆಗಲಿ ಯಾವುದೇ ಕಾರಣಕ್ಕೂ ಕ್ರಸ್ಟ್ ಗೇಟ್ ತಯಾರಾಗ್ತಿದೆನಾ, ಈ ಬಾರಿ ಬದಲಾವಣೆ ಮಾಡ್ತೀವ ಅಂತಕ್ಕಂತಹ ಅಧಿಕೃತ ಮಾಹಿತಿಯನ್ನು ಕೊಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ರೈತರಿಗೆ ಒಂದು ಆತಂಕವನ್ನು ಮನೆ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತೇಳಿ ಹೇಳೋದಾದರೆ ಈಗಾಗಲೇ ಮುಂಗಾರು ಪೂರ್ವ ಮಳೆ ಸಂಪೂರ್ಣ ಪ್ರಾರಂಭವಾಗಿದ್ದು ಒಳಹರಿವು ಕೂಡ ಜಾಸ್ತಿ ಆಗಿದೆ. ಗಮನಿಸ್ಬೋದು, ಹೆಚ್ಚು ಕಡಿಮೆ 25ರಿಂದ 30 TMC ನೀರು ತುಂಗಭದ್ರಾ ಜಲಾಶಯದಲ್ಲಿ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂಥದ್ದು. ಈ ಬಾರಿ ಗೇಟನ್ನು ಬದಲಾವಣೆ ಮಾಡದೇ ಇದ್ದರೆ ಕನಿಷ್ಠ ನಾವು 30-35 TMC ನೀರನ್ನು ಸಂಗ್ರಹ ಹೆಚ್ಚಿಗೆ ಇಟ್ಕೊಳ್ಳಿಕ್ಕಾಗದೆ ಕಡಿಮೆಯನ್ನು ಕೇವಲ 80 TMCಗೆ ಮಾತ್ರ ಆ ಒಂದು ಸಂಗ್ರಹವನ್ನು ಮಾಡ್ಕೊಳ್ತಕ್ಕಂಥದ್ದು ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈ ಭಾಗದ ರೈತರು ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿ ಅಂಥೇಳಿ ಏನು ಹೇಳ್ತೇವೆ, ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಅದರ ಜೊತೆಗೆ ಏನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ 3 ಜಿಲ್ಲೆಗಳು ಸೇರಿದಂತೆ ಟೋಟಲ್ 8 ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂತಹ ಈ ಒಂದು ಜಲಾಶಯಕ್ಕೆ ಈ ಒಂದು ಕ್ರಸ್ಟ್ ಗೇಟ್ ಯಾವಾಗ ಕೂಡಿ ಬರ್ತದೆ ಬದಲಾವಣೆ ಭಾಗ್ಯ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಕಳೆದ ಬಾರಿ ಏನು CM ಅವರು ಮಾತನ್ನು ಕೊಟ್ಟಿದ್ರು, ಈ ಬಾರಿ ಬದಲಾವಣೆ ಮಾಡ್ತೀವಿ ಅಂತೇಳಿ. ಆದರೆ ಯಾವುದೇ ಕಾರಣಕ್ಕೂ ಇದುವರೆಗೂ ಕೂಡ ಬದಲಾವಣೆಯ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ ಈ ಭಾಗದ ಜನ ಸದ್ಯ ಆತಂಕದಲ್ಲಿದ್ದು ಈ ಬಾರಿ ಕೂಡ ಕ್ರಸ್ಟ್ ಗೇಟ್ ಬದಲಾವಣೆ ಅಸಾಧ್ಯ ಅಂತಕ್ಕಂತಹ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಬದಲಾವಣೆಗೆ ಏನು ಕಾಲ ಕೂಡಿ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಾನಿದ್ದೀನಿ ಏನು ಐತಿಹಾಸಿಕ ತುಂಗಭದ್ರಾ ಜಲಾಶಯದ ಏನು ಕ್ರಸ್ಟ್ ಗೇಟ್ಗಳಿದ್ದಾವೆ, ಕ್ರಸ್ಟ್ ಗೇಟ್ಗಳ ಮುಂಭಾಗದಲ್ಲಿದ್ದೀನಿ. ಗಮನಿಸ್ಬೋದು, ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ ಏನಿದ್ದಾವೆ, ಆ 33 ಕ್ರಸ್ಟ್ ಗೇಟ್ಗಳ ಪೈಕಿ 19ನೇ ಕ್ರಸ್ಟ್ ಗೇಟು ಕಳೆದ ವರ್ಷ ಕಿತ್ತೋಗಿತ್ತು. ಈಗಾಗಲೇ ಸುಮಾರು 1 ವರ್ಷಗಳ ಕಾಲ ಆಗ್ತಾ ಬಂತು. ಇದೇ ಬೇಸಿಗೆಯಲ್ಲಿ ಕ್ರಸ್ಟ್ ಗೇಟನ್ನು ನಾವು ಬದಲಾವಣೆ ಮಾಡ್ತೀವಿ ಅಂಥೇಳಿ ಕಳೆದ ಬಾರಿ ಬಂದಂತಹ CM ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಸಾಧನಾ ಸಮಾವೇಶದಲ್ಲಿ DCM DK ಶಿವಕುಮಾರ್ ಅವರು ಕೂಡ ನಾವು 3 ರಾಜ್ಯಗಳ ಜೊತೆ ಚರ್ಚೆಯನ್ನು ಮಾಡಬೇಕು, ಚರ್ಚೆಯನ್ನು ಮಾಡಿ ಗೇಟ್ಗಳ ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಮಾತು ಕೂಡ ಹೇಳೋಗಿದ್ರು. ಆದರೆ ಇದುವರೆಗೂ ಕೂಡ ಗೇಟ್ ಅಲ್ಲಿ ರೆಡಿ ಆಗ್ತದೆ, ಇಲ್ಲಿ ರೆಡಿ ಆಗ್ತದೆ ಅಂತಕ್ಕಂತಹ ಮಾಹಿತಿಯನ್ನು ಹರಿಬಿಡಲಾಗ್ತದೆ ಹೊರತಾಗಿ ಅಧಿಕೃತವಾಗಿ ರಾಜ್ಯ ಸರ್ಕಾರ ಆಗಲಿ ಅಥವಾ TB ಬೋರ್ಡ್ ಆಗಲಿ ಯಾವುದೇ ಕಾರಣಕ್ಕೂ ಕ್ರಸ್ಟ್ ಗೇಟ್ ತಯಾರಾಗ್ತಿದೆನಾ, ಈ ಬಾರಿ ಬದಲಾವಣೆ ಮಾಡ್ತೀವ ಅಂತಕ್ಕಂತಹ ಅಧಿಕೃತ ಮಾಹಿತಿಯನ್ನು ಕೊಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ರೈತರಿಗೆ ಒಂದು ಆತಂಕವನ್ನು ಮನೆ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತೇಳಿ ಹೇಳೋದಾದರೆ ಈಗಾಗಲೇ ಮುಂಗಾರು ಪೂರ್ವ ಮಳೆ ಸಂಪೂರ್ಣ ಪ್ರಾರಂಭವಾಗಿದ್ದು ಒಳಹರಿವು ಕೂಡ ಜಾಸ್ತಿ ಆಗಿದೆ. ಗಮನಿಸ್ಬೋದು, ಹೆಚ್ಚು ಕಡಿಮೆ 25ರಿಂದ 30 TMC ನೀರು ತುಂಗಭದ್ರಾ ಜಲಾಶಯದಲ್ಲಿ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂಥದ್ದು. ಈ ಬಾರಿ ಗೇಟನ್ನು ಬದಲಾವಣೆ ಮಾಡದೇ ಇದ್ದರೆ ಕನಿಷ್ಠ ನಾವು 30-35 TMC ನೀರನ್ನು ಸಂಗ್ರಹ ಹೆಚ್ಚಿಗೆ ಇಟ್ಕೊಳ್ಳಿಕ್ಕಾಗದೆ ಕಡಿಮೆಯನ್ನು ಕೇವಲ 80 TMCಗೆ ಮಾತ್ರ ಆ ಒಂದು ಸಂಗ್ರಹವನ್ನು ಮಾಡ್ಕೊಳ್ತಕ್ಕಂಥದ್ದು ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈ ಭಾಗದ ರೈತರು ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿ ಅಂಥೇಳಿ ಏನು ಹೇಳ್ತೇವೆ, ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಅದರ ಜೊತೆಗೆ ಏನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ 3 ಜಿಲ್ಲೆಗಳು ಸೇರಿದಂತೆ ಟೋಟಲ್ 8 ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂತಹ ಈ ಒಂದು ಜಲಾಶಯಕ್ಕೆ ಈ ಒಂದು ಕ್ರಸ್ಟ್ ಗೇಟ್ ಯಾವಾಗ ಕೂಡಿ ಬರ್ತದೆ ಬದಲಾವಣೆ ಭಾಗ್ಯ ಅಂತಕ್ಕಂಥ
ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಕಳೆದ ಬಾರಿ ಏನು CM ಅವರು ಮಾತನ್ನು ಕೊಟ್ಟಿದ್ರು, ಈ ಬಾರಿ ಬದಲಾವಣೆ ಮಾಡ್ತೀವಿ ಅಂತೇಳಿ. ಆದರೆ ಯಾವುದೇ ಕಾರಣಕ್ಕೂ ಇದುವರೆಗೂ ಕೂಡ ಬದಲಾವಣೆಯ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ ಈ ಭಾಗದ ಜನ ಸದ್ಯ ಆತಂಕದಲ್ಲಿದ್ದು ಈ ಬಾರಿ ಕೂಡ ಕ್ರಸ್ಟ್ ಗೇಟ್ ಬದಲಾವಣೆ ಅಸಾಧ್ಯ ಅಂತಕ್ಕಂತಹ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.